ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೀವು ಈ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಾಗ ಅಥವಾ ಬೇರೆಲ್ಲಾದರೂ ಪೂಜೆಗಳನ್ನು ಮಾಡುವಾಗ ಒಂದು ಸಂಕಲ್ಪ ಮಂತ್ರ ಅಂತ ಹೇಳ್ತಾರೆ. ನೀವು ಅದನ್ನು ಕೇಳಿರಬೇಕು. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ, ಹೀಗೆ ಆ ಸಂಕಲ್ಪ ಮಂತ್ರ ಸಾಗ್ತಾ ಹೋಗುತ್ತೆ. ಇದರಲ್ಲಿ ದ್ವಿತೀಯ ಪರಾರ್ಧೆ ಅಂತ ಹೇಳ್ತಾರೆ ನೋಡಿ, ಅದರ ಅರ್ಥ ಏನು ಗೊತ್ತಾ? ಬ್ರಹ್ಮನ 100 ವರ್ಷಗಳ ಆಯಸ್ಸಲ್ಲಿ 50 ವರ್ಷಗಳು ಮುಗಿದು 2ನೇ ಅವಧಿಗೆ ನಾವು ಕಾಲಿಟ್ಟಿದ್ದೀವಿ ಅಂತ ಅರ್ಥ. ಇದನ್ನು ವೈಜ್ಞಾನಿಕ ಭಾಷೆಯಲ್ಲಿ ನಿಮಗೆ ಹೇಳಬೇಕು ಅಂದರೆ, ನಮ್ಮ ಸೌರಮಂಡಲ ಇದೆಯಲ್ಲ, ಅದರ ಅರ್ಧ ಆಯಸ್ಸು ಈಗಾಗಲೇ ಮುಗಿದು ಹೋಗಿ ನಾವು ಸೆಕೆಂಡ್ ಹಾಫ್ ಅಂತೀವಲ್ಲ, ಆ 2ನೇ ಅರ್ಧದಲ್ಲಿದ್ದೀವಿ ಅಂತ. ಗೆಳೆಯರೆ, ನಮ್ಮ ಭೂಮಿ ಹುಟ್ಟಿ 4.5 ಬಿಲಿಯನ್ ವರ್ಷಗಳು ಕಳೆದು ಹೋಗ್ತಾ ಇವೆ ಅನ್ನೋದು ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಸೂರ್ಯನ ಹುಟ್ಟಿನ 1 ಮಿಲಿಯನ್ ವರ್ಷದ ನಂತರ ಭೂಮಿ ರೂಪುಗೊಳ್ತು. ಸೊ ಭೂಮಿ ಕೂಡ ತನ್ನ ಅರ್ಧ ಆಯಸ್ಸನ್ನು ಈಗಾಗಲೇ ಮುಗಿಸಿದೆ ಅನ್ನೋ ಮಾಹಿತಿಯನ್ನ ವಿಜ್ಞಾನಿಗಳು ಕೊಡ್ತಾರೆ. ಇಲ್ಲಿ ಸೂರ್ಯನ ಆಯಸ್ಸು 9 ಬಿಲಿಯನ್ ವರ್ಷಗಳು. ಆ ಬಳಿಕ ನಮ್ಮ ಸೂರ್ಯ ಕೆಂಪು ದೈತ್ಯನಾಗಿ ಆನಂತರ ನಾಶ ಆಗ್ತಾನೆ. ಈ ಪ್ರಕ್ರಿಯೆಗೆ ಕೂಡ ಇನ್ನು 4.4 ಬಿಲಿಯನ್ ವರ್ಷಗಳು ಬೇಕಾಗಿವೆ. ಸೊ ಭೂಮಿ ಕೂಡ ಸೂರ್ಯ ಇರೋವರೆಗೆ ಇರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಈಗಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಭೂಮಿ ಎಷ್ಟು ವರ್ಷಗಳ ಕಾಲ ಮನುಷ್ಯನ ಆವಾಸ ಸ್ಥಾನವಾಗಿರುತ್ತೆ ಅನ್ನೋದು. ಇದಕ್ಕೂ ಕೂಡ ವಿಜ್ಞಾನ ಜಗತ್ತು ಉತ್ತರವನ್ನು ಕೊಡ್ತಾ ಇದೆ. ಹಾಗಾದ್ರೆ ಏನದು ಉತ್ತರ? ಎಷ್ಟು ವರ್ಷಗಳ ಕಾಲ ಭೂಮಿ ಮೇಲೆ ಮನುಷ್ಯ ಬದುಕಿರೋದಕ್ಕೆ ಸಾಧ್ಯ ಆಗುತ್ತೆ? ಆ ಬಳಿಕ ಮನುಷ್ಯ ಎಲ್ಲಿಗೆ ಹೋಗ್ತಾನೆ? ಅವನಿಗಿರೋ ಆಪ್ಷನ್ಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸೌರಮಂಡಲದಲ್ಲಿ ಜೀವಿಗಳಿರುವ ಏಕೈಕ ಗ್ರಹ ಅಂದರೆ ಅದು ಭೂಮಿ. ಅದಕ್ಕೆ ಕಾರಣ ಆಗ್ತಾ ಇರೋದು ಇಲ್ಲಿರೋ ಗಾಳಿ, ನೀರು ಮತ್ತು ಇಲ್ಲಿನ ವಾತಾವರಣ. ಭೂಮಿಯ ಮೇಲೆ ಜೀವಿಗಳು ವಾಸ ಮಾಡೋದಕ್ಕೆ ಬೇಕಾದ ಹವಾಮಾನ ಇರೋದ್ರಿಂದಲೇ ಇಲ್ಲಿ ಜೀವ ಸಂಕುಲ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದನ್ನು ಹೊರತುಪಡಿಸಿದರೆ ಸದ್ಯದ ಮಟ್ಟಿಗೆ ನಮ್ಮ ಬ್ರಹ್ಮಾಂಡದಲ್ಲಿ ಬೇರೆ ಇನ್ಯಾವುದೇ ಗ್ರಹದಲ್ಲಿ ಜೀವ ಸಂಕುಲ ಕಂಡು ಬಂದಿಲ್ಲ. ನಮಗಿಂತ ಸೂರ್ಯನಿಗೆ ಹತ್ತಿರವಾಗಿರುವ ಶುಕ್ರ ಗ್ರಹದಲ್ಲಿ ಭಾರಿ ಪ್ರಮಾಣದ ಉಷ್ಣಾಂಶ ಇರುತ್ತೆ. ಹಾಗೇನೆ ಸೂರ್ಯನಿಗೆ ಭೂಮಿಗಿಂತ ಹೆಚ್ಚು ದೂರ ಇರುವ ಮಂಗಳನಲ್ಲಿ ಇನ್ನೂ ಕೂಡ ಜೀವಿಗಳು ಉದಯಿಸೋದಕ್ಕೆ ಬೇಕಾದ ವಾತಾವರಣ ನಿರ್ಮಾಣ ಆಗಿಲ್ಲ. ಆದರೆ ಅಲ್ಲಿ ಲೈಫ್ ಬಿಲ್ಡಿಂಗ್ ಕಾಂಪೌಂಡ್ಗಳು ಸಿಗ್ತಾ ಇರೋದು ಮುಂದೊಂದು ದಿನ ಮಂಗಳನ ಅಂಗಳದಲ್ಲಿ ಜೀವಿಗಳು ಉಸಿರಾಡಬಹುದು ಅನ್ನೋ ಆಶಾಭಾವನೆಯನ್ನು ಉಂಟು ಮಾಡ್ತಾ ಇವೆ. ಹೀಗಾಗಿನೇ ಮನುಷ್ಯ ಮುಂದೆ ಈ ಭೂಮಿಯ ಮೇಲೆ ಜೀವಿಸೋದಕ್ಕೆ ಸಾಧ್ಯ ಆಗದೇ ಇದ್ರೆ ಬೇರೆಲ್ಲಿಗೆ ಹೋಗಬೇಕು ಅನ್ನೋ ಲೆಕ್ಕಾಚಾರವನ್ನು ಕೂಡ ಈಗಾಗಲೇ ಹಾಕ್ಕೊಳ್ತಾ ಇದ್ದಾನೆ. ಈಗಿರುವ 2 ಆಪ್ಷನ್ಗಳು ಅಂದ್ರೆ, ಒಂದು ಚಂದ್ರ, ಮತ್ತೊಂದು ಮಂಗಳ. ಆದರೆ ಈ ಎರಡೂ ಕಡೆಗಳಿಗೆ ಮನುಷ್ಯ ಹೋಗಬೇಕು ಅಂದರೆ ಇನ್ನೂ ತುಂಬಾನೇ ಸಮಯ ಬೇಕಾಗಬಹುದು ಅನ್ನೋ ಲೆಕ್ಕಾಚಾರಗಳು ಸಂಶೋಧಕರಲ್ಲಿವೆ. ಹೀಗಾಗಿ ಮನುಷ್ಯನಿಗೆ ಸದ್ಯಕ್ಕೆ ಭೂಮಿಯನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ. ಇನ್ನು ಸದ್ಯದ ಲೆಕ್ಕಾಚಾರಗಳ ಪ್ರಕಾರ ಇನ್ನು 130 ಕೋಟಿ ವರ್ಷಗಳಷ್ಟು ಸಮಯ ಈ ಭೂಮಿ ಮೇಲೆ ಮನುಷ್ಯ ವಾಸ ಮಾಡೋದಕ್ಕೆ ಸಾಧ್ಯ ಆಗುತ್ತಂತೆ. ಅಂದ್ರೆ ಇನ್ನು 1.3 ಬಿಲಿಯನ್ ವರ್ಷಗಳ ಕಾಲ ಮನುಷ್ಯನ ಜೀವನಕ್ಕೆ ಭೂಮಿ ನೆಲೆಯನ್ನು ಒದಗಿಸಿಕೊಡುತ್ತೆ. ಆ ಬಳಿಕ ಸೂರ್ಯನ ಆಟ ಶುರು ಆಗುತ್ತೆ. ಒಮ್ಮೆ ಸೂರ್ಯ ತನ್ನ ಪ್ರಕೋಪವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಆಗ ಭೂಮಿಯ ಮೇಲಿರುವ ಜೀವಗಳು ಜಾಗ ಖಾಲಿ ಮಾಡಬೇಕಾಗಿ ಬರುತ್ತೆ. ಗೆಳೆಯರೆ, ಇಲ್ಲಿಂದ ಸುಮಾರು 130 ಕೋಟಿ ವರ್ಷಗಳ ನಂತರ ನಿಧಾನವಾಗಿ ಸೂರ್ಯನ ತಾಪ ಹೆಚ್ಚಾಗ್ತಾ ಹೋಗುತ್ತೆ. ಅಷ್ಟೊತ್ತಿಗೆ ಸೂರ್ಯ ತನ್ನ ಜೀವನದ ಮುಕ್ಕಾಲು ಭಾಗವನ್ನು ಸವಿಸಿರ್ತಾನೆ. ಹೀಗಾಗಿ ಸೂರ್ಯನ ಅಂತ್ಯ ಕೂಡ ಅಲ್ಲಿಗೆ ಆರಂಭ ಆಗಿರುತ್ತೆ. ಸೊ ಸೂರ್ಯನಿಂದ ಹೊರಸೂಸುವ ಶಾಖ ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಮೊದಲಿಗೆ ಸೂರ್ಯನ ಶಾಖ ಹೆಚ್ಚಾದ್ರೆ ಅದರ ನೇರ ಪರಿಣಾಮ ಬೀಳೋದು ಭೂಮಿ ಮೇಲಿನ ಜೀವಿಗಳ ಮೇಲೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಈಗ ವಾಸ ಮಾಡ್ತಾ ಇರೋ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂದರೆ ಸರಿಸುಮಾರು 48 ಡಿಗ್ರಿಗಳಷ್ಟು ಉಷ್ಣಾಂಶವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕೂಡ ಜಗತ್ತಿನ ಎಲ್ಲ ಜನರಿಗೆ ಸಾಧ್ಯ ಆಗೋ ವಿಷಯ ಅಲ್ಲ. ನಮ್ಮ ಕರ್ನಾಟಕದಲ್ಲಿ ಉಷ್ಣಾಂಶ 45 ಡಿಗ್ರಿಯನ್ನು ದಾಟಿದರೆ ಸನ್ಸ್ಟ್ರೋಕ್ ಆಗೋದಕ್ಕೆ ಶುರುವಾಗುತ್ತೆ. ಹೀಗಿರುವಾಗ ಸತತವಾಗಿ 50ರಿಂದ 60 ಡಿಗ್ರಿಗಳಷ್ಟು ಉಷ್ಣಾಂಶ ಏರಿಕೆ ಆದರೆ ನಮ್ಮ ಬದುಕುಗಳು ಏನಾಗಬಹುದು ಯೋಚನೆ ಮಾಡಿ ನೋಡಿ. ವಾತಾವರಣದಲ್ಲಿ ತಾಪಮಾನ ಹೆಚ್ಚಾದ ಹಾಗೆ ನಮ್ಮ ದೇಹದ ಉಷ್ಣತೆ ಕೂಡ ಹೆಚ್ಚಾಗಿ ಕಡೆಗೆ ಉಷ್ಣಾಂಶವನ್ನು ತಡೆಯೋದಕ್ಕೆ ಸಾಧ್ಯ ಆಗದೆ ಮನುಷ್ಯ ಸಾವಿಗೆ ಶರಣಾಗ್ತಾ ಹೋಗ್ತಾನೆ. ಹುಟ್ಟಿನ ಪ್ರಮಾಣ ಅಂದ್ರೆ ನಮ್ಮಲ್ಲಿ ರೀಪ್ರೊಡಕ್ಟಿವಿಟಿ ಕೂಡ ಕ್ಷೀಣಗೊಳ್ತಾ ಹೋಗುತ್ತೆ. ಇನ್ನುಳಿದ ದೊಡ್ಡ ದೊಡ್ಡ ಪ್ರಾಣಿಗಳಿವೆಯಲ್ಲ, ಅವುಗಳಲ್ಲಿ ಕೆಲವು ಭೂಮಿಯನ್ನು ಬಿಟ್ಟು ಸಮುದ್ರವನ್ನು ಸೇರುವ ಸಾಧ್ಯತೆ ಇರುತ್ತೆ. ಅಷ್ಟೊತ್ತಿಗೆ ಜೀವ ಸಂಕುಲದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಿರೋ ಕಾರಣದಿಂದ ಆನೆ, ಕಾಡೆಮ್ಮೆಯಂತಹ ದೊಡ್ಡ ದೊಡ್ಡ ಪ್ರಾಣಿಗಳು, ಸರೀಸೃಪಗಳು ಸಮುದ್ರದ ಒಳಗೆ ಬದುಕನ್ನು ಕಟ್ಟಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಸೊ ಈ ಭೂಮಿಯ ಮೇಲೆ ನಿಧಾನವಾಗಿ ಜೀವಿಗಳು ಕಾಣೆಯಾಗೋದಕ್ಕೆ ಶುರು ಆಗುತ್ತೆ.
ಶುರುವಾಗುತ್ತವೆ. ಇಲ್ಲಿನ ಹಸಿರು ಸಂಪೂರ್ಣವಾಗಿ ನಾಶ ಆಗುತ್ತೆ. ಎಲ್ಲಿ ನೋಡಿದ್ರೂ ಕೇವಲ ಮರಳುಗಾಡಿನಂತಹ ದೃಶ್ಯಗಳು ನಮ್ಮ ಕಣ್ಣಿಗೆ ಬೀಳೋದಕ್ಕೆ ಶುರುವಾಗುತ್ತೆ. ಸಣ್ಣ ಪುಟ್ಟ ಸಮುದ್ರಗಳೆಲ್ಲ ಒಣಗಿ ಹೋಗಿ ನದಿಗಳಿಗೆ ನೀರು ಹರಿದೆ ಅವು ಸಂಪೂರ್ಣವಾಗಿ ಬತ್ತಿ ಹೋಗೋದಕ್ಕೆ ಶುರುವಾಗುತ್ತವೆ. ಹೀಗಾಗಿ ಇಡೀ ಭೂಮಿಯಲ್ಲಿ ಜೀವಿಗಳನ್ನು ಉಳಿಸಿಕೊಳ್ಳುವ ಏಕೈಕ ಪ್ರದೇಶವಾಗಿ ಕಾಣೋದು ಸಾಗರಗಳು ಮಾತ್ರ. ಇನ್ನು ಸಮುದ್ರಗಳು ಸಾಗರಗಳು ಹಾಗೆ ಉಳ್ಕೊಂಡು ಬಿಡುತ್ವಾ? ಖಂಡಿತ ಇಲ್ಲ. ಇಲ್ಲಿಂದ 130 ಕೋಟಿ ವರ್ಷಗಳಿಂದ 200 ಕೋಟಿ ವರ್ಷಗಳ ಒಳಗಾಗಿ ಜಗತ್ತಿನ ಸಮುದ್ರದ ಪ್ರತಿ ಹನಿ ನೀರು ಕೂಡ ಸೂರ್ಯನ ಶಾಖಕ್ಕೆ ಸಿಲುಕಿ ಆವಿಯಾಗಿ ಹೋಗ್ತಾ ಇರತ್ತೆ. ಆಗ ಭೂಮಿ ನೀಲಿಗ್ರಹ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಈಗ ಹೇಗೆ ಮಂಗಳ ಗ್ರಹ ಮತ್ತು ಶುಕ್ರ ಗ್ರಹಗಳಿವೆಯೋ ಅದೇ ಥರ ಕೇವಲ ಒಣ ಭೂಮಿಯನ್ನು ಮಾತ್ರ ಈ ಭೂಮಿ ಹೊಂದಿರುತ್ತೆ. ಹಾಗಂತ ಎಲ್ಲ ಜೀವಿಗಳು ಅಲ್ಲಿ ನಾಶವಾಗಿ ಹೋಗುತ್ವಾ? ಖಂಡಿತ ಇಲ್ಲ. ಸಮುದ್ರ ಹಾಗೂ ಸಾಗರಗಳ ಅಡಿಯಲ್ಲಿನ ಜೀವ ಸೆಲೆಗಳಲ್ಲಿ ಉಳಿಯಬಲ್ಲ ಒಂದಷ್ಟು ಜೀವಿಗಳು ಅಲ್ಲಿ ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವು ನೀರು ಅನ್ನೋದು ಸಂಪೂರ್ಣವಾಗಿ ಬತ್ತಿ ಹೋಗುವವರೆಗೆ ಅಲ್ಲಿ ಜೀವಿಸುತ್ತವೆ. ಅದಾದ ನಂತರ ಇನ್ನೊಂದಷ್ಟು ವರ್ಷಗಳಲ್ಲಿ ಭೂಮಿಯ ಆಳದಲ್ಲಿನ ಅಂತರ್ಜಲ ಕೂಡ ಬತ್ತಿ ಹೋಗುವ ಕಾರಣದಿಂದ ಭೂಮಿಯ ಮೇಲೆ ಅಳಿದುಳಿದ ಜೀವಜಂತುಗಳೆಲ್ಲವೂ ನಾಶ ಆಗುತ್ತವೆ ಅನ್ನೋ ಮಾಹಿತಿಯನ್ನು ಸಂಶೋಧಕರು ಕೊಡ್ತಾ ಇದ್ದಾರೆ. ಹಾಗಾದರೆ ಮನುಷ್ಯ ಏನು ಮಾಡ್ತಾನೆ? ಅಷ್ಟೊತ್ತಿಗೆ ನಾವು ಬೇರೆ ಗ್ರಹಗಳಿಗೆ ಹೋಗಿ ಜೀವಿಸುವ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತೀವಿ. ನಮ್ಮ ಮುಂದಿನ ಪೀಳಿಗೆ ಅತ್ಯಾಧುನಿಕ ಏರ್ಕ್ರಾಫ್ಟ್ಗಳನ್ನು, ಸ್ಪೇಸ್ ಕ್ರಾಫ್ಟ್ಗಳನ್ನು ಕಂಡುಹಿಡಿದಿರುತ್ತೆ. ಮನುಷ್ಯ ಬೆಳಕಿನ ವೇಗದಲ್ಲಿ ಚಲಿಸಬಲ್ಲ ತಾಕತ್ತನ್ನು ಪಡ್ಕೊಂಡಿರ್ತಾನೆ. ಹೀಗಾಗಿ ಮನುಷ್ಯನಿಗಿಲ್ಲಿ ಅಪಾಯ ಕಡಿಮೆ ಅಂತ ನಿಮಗನ್ನಿಸಬಹುದು. ಆದರೆ ಅದೆಲ್ಲವನ್ನ ನಾವು ಅಚೀವ್ ಮಾಡಿದ ನಂತರ ಅಷ್ಟೇ ಆ ಮಾತುಗಳನ್ನು ಹೇಳಬೇಕಾಗತ್ತೆ. ಆದರೆ ಮನುಷ್ಯ ಮಂಗಳನನ್ನು ತಲುಪೋದಕ್ಕೆ ಯಾವ ಸಮಸ್ಯೆಗಳು ಅವತ್ತಿಗೆ ಆಗದೇ ಇರಬಹುದು. ಯಾಕೆಂದರೆ ಈಗಾಗಲೇ ಮಂಗಳ ಗ್ರಹದಲ್ಲಿ ರೋವರ್ಗಳನ್ನು ಇಳಿಸಿರುವ ಮನುಷ್ಯನಿಗೆ ಅಲ್ಲಿಗೆ ಮನುಷ್ಯನನ್ನು ಕಳುಹಿಸೋದಕ್ಕೆ ಕಷ್ಟ ಏನಾಗೋದಿಲ್ಲ. ಹಾಗೆಯೇ 200 ಕೋಟಿ ವರ್ಷಗಳ ನಂತರ ಮಂಗಳನಲ್ಲಿ ಕೂಡ ಜೀವಿಗಳು ವಾಸ ಮಾಡುವಂಥ ಪರಿಸರ ನಿರ್ಮಾಣ ಆದರೂ ಅಚ್ಚರಿ ಪಡಬೇಕಿಲ್ಲ. ಇಷ್ಟಾದರೂ ಮಂಗಳ ಗ್ರಹ ಕೂಡ ಮನುಷ್ಯನಿಗೆ ಸೇಫ್ ಅಲ್ಲ ಅಂತ ಹೇಳಲಾಗುತ್ತೆ. ಯಾಕೆ ಅಂದರೆ ಮಂಗಳನ ಅಂಗಳದಲ್ಲಿರುವ ಮನುಷ್ಯನಿಗೆ ಕೂಡ ಸೂರ್ಯನ ಕಾಟ ಏನು ತಪ್ಪೋದಿಲ್ಲ. ಭೂಮಿ, ಮಂಗಳ ಈ ಎಲ್ಲ ಗ್ರಹಗಳು ಕೂಡ ಸೂರ್ಯನ ಆಧಿಪತ್ಯದಲ್ಲಿ ಸೂರ್ಯ ಕೇಂದ್ರಿತ ವ್ಯವಸ್ಥೆಯಲ್ಲಿರೋದ್ರಿಂದ ಸೂರ್ಯನಿಗೆ ಅಂತ್ಯ ಸಮೀಪಿಸಿ ಬಿಟ್ರೆ ಬೇರೆ ಯಾವ ಗ್ರಹದಲ್ಲೂ ಯಾರಿಗೂ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಮನುಷ್ಯ ಮಂಗಳನ ಅಂಗಳದಲ್ಲಿ ವಾಸ ಮಾಡ್ತಾ ಸೂರ್ಯನ ಪ್ರಕೋಪದಿಂದ ತಪ್ಪಿಸ್ಕೊಂಡು ಬಿಟ್ಟ ಅಂತಿಟ್ಕೊಳ್ಳಿ, ಆಗ ಕೂಡ ಮನುಷ್ಯನ ಉಳಿವೇನೂ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಇಡೀ ಸೌರಮಂಡಲವೂ ಅಷ್ಟೇ ಅಲ್ಲ, ನಮ್ಮ ಇಡೀ ಕ್ಷೀರಪಥ ಗ್ಯಾಲಾಕ್ಸಿ ಇದೆಯಲ್ಲ ಅದಕ್ಕೇನೇ ಅಪಾಯ ಇದೆ ಅನ್ನೋ ಮಾತನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆ ಅಪಾಯದ ಹೆಸರು ಆಂಡ್ರೋಮೆಡಾ ಗ್ಯಾಲಾಕ್ಸಿ. ಹೌದು, ಒಂದು ವೇಳೆ ಭೂಮಿಯಲ್ಲಿ ಮನುಷ್ಯ ಇನ್ನು 4.5 ಬಿಲಿಯನ್ ವರ್ಷಗಳು ಅಂದರೆ ಸೂರ್ಯ ಸಾಯೋವರೆಗೆ ಬದುಕಿದ್ದ ಅಂತ ಇಟ್ಕೊಳ್ಳಿ, ಅಥವಾ ಭೂಮಿಯನ್ನು ಬಿಟ್ಟು ಅವನು ಬೇರಿನ್ಯಾವುದೋ ಗ್ರಹಕ್ಕೆ ವಲಸೆ ಹೋಗಿ ಅಲ್ಲಿ ಬದುಕನ್ನು ಕಟ್ಕೊಂಡ ಅಂತ ಆದರೂ ಇಟ್ಕೊಳ್ಳಿ, ಆಗ ಈ ಬ್ರಹ್ಮಾಂಡದ ದೊಡ್ಡ ವಿಸ್ಮಯವೊಂದನ್ನು ನೋಡೋದಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ಯಾಕೆಂದರೆ ನಮ್ಮ ಸೌರಮಂಡಲ ಸೇರಿದ ಹಾಗೆ ನಮ್ಮ ಸೂರ್ಯನನ್ನೂ ಒಳಗೊಂಡ ಹಾಗೆ ಕೋಟಿ ಕೋಟಿ ಸೂರ್ಯರನ್ನು ಹೊಂದಿರುವ ಕ್ಷೀರಪಥ ಗ್ಯಾಲಾಕ್ಸಿ ಇದೆಯಲ್ಲ, ಇದಕ್ಕಿಂತಲೂ ದೊಡ್ಡದಾದ, ಇಲ್ಲಿಗಿಂತಲೂ ಹೆಚ್ಚು ನಕ್ಷತ್ರಗಳನ್ನು, ಗ್ರಹಗಳನ್ನು, ಸೂರ್ಯರನ್ನ ಹೊಂದಿರುವ ಗ್ಯಾಲಾಕ್ಸಿ ಅಂದ್ರೆ ಅದು ಆಂಡ್ರೋಮೆಡಾ. ಹಾಗೆ ನೋಡಿದ್ರೆ ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿ ಆಂಡ್ರೋಮೆಡಾಗಿಂತ ವಯಸ್ಸಲ್ಲಿ ದೊಡ್ಡದು, ಆದರೆ ಗಾತ್ರದಲ್ಲಿ ಇದು ಚಿಕ್ಕದು. ಮಿಲ್ಕಿ ವೇ ವಿಸ್ತಾರ 1 ಲಕ್ಷ ಜ್ಯೋತಿರ್ವರ್ಷಗಳಾದರೆ ಆಂಡ್ರೋಮೆಡಾದ ವಿಸ್ತಾರ 2.2 ಲಕ್ಷ ಜ್ಯೋತಿರ್ವರ್ಷಗಳು. ಆಂಡ್ರೋಮೆಡಾ ಗ್ಯಾಲಾಕ್ಸಿ ನಮ್ಮ ಸೂರ್ಯನಿಗಿಂತ 1.5 ಟ್ರಿಲಿಯನ್ ಪಟ್ಟು ದೊಡ್ಡದಾಗಿದ್ರೆ ಮಿಲ್ಕಿ ವೇ ಸೂರ್ಯನಿಗಿಂತ 1 ಟ್ರಿಲಿಯನ್ ಪಟ್ಟು ದೊಡ್ಡದಾಗಿದೆ. ಸೊ ಮಿಲ್ಕಿ ವೇಗಿಂತ ದೊಡ್ಡದಾಗಿರುವ ಆಂಡ್ರೋಮೆಡಾ ಗ್ಯಾಲಾಕ್ಸಿ ಇನ್ನು 4 ಬಿಲಿಯನ್ ವರ್ಷಗಳಲ್ಲಿ ಕ್ಷೀರಪಥ ಗ್ಯಾಲಾಕ್ಸಿಗೆ ಡಿಕ್ಕಿ ಹೊಡೆಯುತ್ತಂತೆ. ಅದನ್ನು ವಿಜ್ಞಾನಿಗಳು ಕೂಡ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಗೆಳೆಯರೆ, ಒಂದು ಕ್ಷುದ್ರ ಗ್ರಹ ಡಿಕ್ಕಿ ಹೊಡೆದ್ರೇನೆ ಭೂಮಿ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ತತ್ತರಿಸಿ ಹೋಗುತ್ತೆ. ಅಂಥದ್ರಲ್ಲಿ ಟ್ರಿಲಿಯನ್ ಗಟ್ಟಲೆ ನಕ್ಷತ್ರಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡ್ರೆ ಅದರ ಪರಿಣಾಮ ಇನ್ನು ಹೇಗಿರುತ್ತೆ ಯೋಚನೆ ಮಾಡಿ. ಅದನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ವಿದ್ಯಮಾನ ಸಂಭವಿಸಿಯೇ ತೀರುತ್ತೆ ಅಂತ ಹೇಳಲಾಗತ್ತೆ. ಇಲ್ಲಿ ಜಾತಸ್ಯ ಮರಣಂ ಧ್ರುವಂ ಅಂತ ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾನೆ. ಅಂದ್ರೆ ಹುಟ್ಟಿದ ಪ್ರತಿಯೊಂದು ಸಾಯಲೇಬೇಕು. ಹಾಗೆ ಈ ಬ್ರಹ್ಮಾಂಡಕ್ಕೆ ಕೂಡ ಅಂತ್ಯ ಇದೆ ಅನ್ನೋದನ್ನ ನಮ್ಮ ಪುರಾತನ ವಿಜ್ಞಾನಿಗಳು ಕೂಡ ಸಾಕಷ್ಟು ಬಾರಿ ಸಾಕಷ್ಟು ಕಡೆಗಳಲ್ಲಿ ಹೇಳಿದ್ದಾರೆ. ಇನ್ನು ಪುರಾತನ ಭಾರತೀಯ ಕಾಲಮಾನ ಕಾಲಗಣನೆಯನ್ನು ನಾವು ತಗೊಂಡ್ರೂ ಕೂಡ
ನಮ್ಮಲ್ಲಿ ಬ್ರಹ್ಮನ ಜೀವನದ ಅವಧಿಯನ್ನ 100 ವರ್ಷಗಳು ಅಂತ ಲೆಕ್ಕ ಹಾಕಿ ಅದರಲ್ಲಿ 50 ವರ್ಷಗಳನ್ನ ಈಗಾಗಲೇ ಬ್ರಹ್ಮ ಪೂರೈಸಿದಾನೆ. ಅಂದ್ರೆ ಅವನು ಒಂದು ಪರಾರ್ಧವನ್ನ ಪೂರ್ಣಗೊಳಿಸಿದಾನೆ. ಈಗ ನಾವು 2ನೇ ಪರಾರ್ಧದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ನಮ್ಮ ಕಾಲಗಣನೆಯನ್ನ ಹೇಳ್ತಾರೆ. ಬ್ರಹ್ಮನ 100 ವರ್ಷಗಳು ಪೂರ್ಣಗೊಂಡ್ರೆ ಈ ಜಗತ್ತು ಅಂತ್ಯವಾಗತ್ತೆ, ಮತ್ತೆ ಮರುಸೃಷ್ಟಿ ಆರಂಭ ಆಗತ್ತೆ ಅನ್ನೋದನ್ನ ನಮ್ಮ ಪುರಾತನ ವಿಜ್ಞಾನಿಗಳು ಸಾಕಷ್ಟು ಬಾರಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಆಧುನಿಕ ವಿಜ್ಞಾನ ಕೂಡ ಹೇಳ್ತಾ ಇದೆ. ಆಂಡ್ರೋಮೆಡಾ ಒಂದು ಡಿಕ್ಕಿ ಹೊಡೆಯೋದ್ರಿಂದ ನಮ್ಮ ಈ ಮಿಲ್ಕಿ ವೇ ಗ್ಯಾಲಕ್ಸಿ ನಾಶ ಆಗತ್ತೆ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಅಲ್ಲಿಗೆ ನಮ್ಮ ಇಡೀ ಸೌರಮಂಡಲದ ಆಯಸ್ಸು ಕೂಡ ಮುಗಿದು ಹೋಗುತ್ತೆ. ಗೆಳೆಯರೆ, ನಮ್ಮ ಭೂಮಿ ಇನ್ನು 130 ಕೋಟಿ ವರ್ಷಗಳಷ್ಟು ಜೀವಂತವಾಗಿರುತ್ತೆ ಅನ್ನೋದು ಇಲ್ಲಿ ವಿಜ್ಞಾನಿಗಳು ಹೇಳ್ತಾ ಇರೋ ವಿಷಯ. ಇನ್ನು ಮನುಷ್ಯನ ಉಗಮ ಆಗಿರೋದು 50 ಲಕ್ಷ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಸೊ ಎಲ್ಲಿಯ 50 ಲಕ್ಷ, ಎಲ್ಲಿಯ 100 ಕೋಟಿ ವರ್ಷ? ನಮ್ಮ ಬ್ರಹ್ಮಾಂಡವನ್ನ ನಮಗೆ ಗೊತ್ತಿಲ್ಲದೆ ಪೊರೆದು ಪೋಷಿಸ್ತಾ ಇರೋ ಶಕ್ತಿ ಇದೆಯಲ್ಲ, ಅದು ತನಗೆ ಬೇಸರವಾದಾಗ ಈ ಬ್ರಹ್ಮಾಂಡವನ್ನ ಅಂತ್ಯದ ಕಡೆಗೂ ಕರ್ಕೊಂಡು ಹೋಗುತ್ತೆ ಮತ್ತು ತನಗೆ ಅಗತ್ಯ ಇದ್ರೆ ಮರುಸೃಷ್ಟಿಯನ್ನು ಕೂಡ ಮಾಡುತ್ತೆ. ಇದು ಗೆಳೆಯರೆ, ಈ ಭೂಮಿಯ ಭವಿಷ್ಯದ ಬಗ್ಗೆ ನಮ್ಮ ಆಧುನಿಕ ವಿಜ್ಞಾನಿಗಳು ಹೇಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.